ಗಲಾಟೆ ಸರಿ ಮಾಡಕ್ಕೆ ಹೋಗಿದ್ದೀನಿ. ನೆನ್ನೆ ನಾನು ಏನು ಸಂದೇಶ ಕೊಟ್ಟಿದ್ದೀನಿ? ನಾನು ನೆನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಾಡಿನ ಜನತೆಗೆ ಕೊಟ್ಟಿರೋ ಸಂದೇಶ, ಈ ಕೆಲವು ಪಕ್ಷಗಳ ಓಲೈಕೆ ರಾಜಕಾರಣ ಇದೆಲ್ಲ ಅದಕ್ಕೆ ಬರಲಾಗಬೇಡಿ ಅಂತ ಹೇಳಿದೆ. ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ, ಕುವೆಂಪು ಅವರು ಕೊಟ್ಟಿರತಕ್ಕಂಥ ಒಂದು ಸಂದೇಶ ಅದು ನಮ್ಮ ನಾಡಿನ ಜನತೆಗೆ. ಈ ಸರ್ವ ಜನಾಂಗದ ಶಾಂತಿಯ ತೋಟ ನೆಮ್ಮದಿಯಿಂದ ಇರಬೇಕು. ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಎಲ್ಲ ಅಣ್ಣ ತಮ್ಮಂದ್ರ ಥರ ಬದುಕಬೇಕು ಅನ್ನೋದನ್ನು ನಿನ್ನೆಯೂ ಸಹ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಿದ್ದೇನೆ. ಅಲ್ಲಿ ನಾನು ಬೆಂಕಿ ಹಚ್ಚಕ್ಕೆ ಹೋಗಿದ್ದ, ಅದಿದ್ದು ಬೆಂಕಿ ಪಡ್ಡುವೆ ಇಲ್ಲದೆ ಬೆಂಕಿಗೆ ಇರ್ತೀನಿ ಅಂತಲ್ಲ ನಾನು. ಇಲ್ಲ ನಮ್ಮ ಸ್ನೇಹಿತರು ಹೇಳೋರು, ಪಾಪ ನಮಗೆ ಅದು ಬಿಟ್ಟರೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ವಂತಲ್ಲ. ಮಾಗಡಿ ಅಭಿವೃದ್ಧಿ ಬಗ್ಗೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ಮಾಗಡಿ ಜನ ಕೊಡ್ತಾರೆ ನನಗೆ, ನಾನು ಏನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಭಾಗ. ಇವ್ರಿಗೆ ಸರ್ಟಿಫಿಕೇಟ್ ಯಾರು ಕೊಟ್ರು ಹೇಳಿ? ಮಾಗಡಿನಲ್ಲಿ 2009ರಿಂದ 2013 ಸುಮಾರು 600 ಕೋಟಿ ಕೆಲಸನೇ ಮಾಡಿದೆ, ಕಳ್ಳ ಬಿಲ್ ಮಾಡಿ ದುಡ್ಡನ್ನು ಲೂಟಿಯಾಗಿದೆ ಅಂತೇಳಿ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದವರು ಯಾರು? ನೆನ್ನೆ ಕರ್ಕೊಂಡೋಗಿ ಭಾಷಣ ಮಾಡಿಸೋರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಅವರೇ ತಾನೇ ಹೇಳಿದ್ದು. ಯಾತಿಗೆ ಮುಚ್ಚಾಕಿದ್ರು ಅದನ್ನು? ಮಾಗಡಿಯಲ್ಲಿ ನಡೆದಂಥ ಅಕ್ರಮನ ಯಾರು ಮುಚ್ಚಾಕಿದ್ರು? ಇವರೆಲ್ಲ ನನ್ನ ಬಗ್ಗೆ ಚರ್ಚೆ ಮಾಡ್ಯಾರೆ. ಏನು ಮಾಡೋಕ್ಕೈತೆ? ಇದನ್ನು ನೋಡ್ಬೇಕು ನಾವು. ಅಂದ್ರೆ ನೀವು ನಾಗಮಂಗಲಕ್ಕೆ ಹೋಗಿ ಸಹಿಸಕ್ಕಾಗದ ಈ ರೀತಿ ಹೇಳ್ತಾ ಇದ್ರೆ ಅಂತಾರೆ. ನಾನು ಕರ್ನಾಟಕಕ್ಕೆ ಬಂದರೆ ಸಹಿಸಲ್ಲ ಇಲ್ಲಿ. ಇದು ನನ್ನ ಪರಿಸ್ಥಿತಿ. ನನ್ನ ಮುಖ ನೋಡ್ತಿದ್ದಾಗೇನೆ, ನನ್ನ ಹೆಸರೇನಾದ್ರು ಬರ್ತಿದ್ದಾಗೇನೆ ಅಯ್ಯೋ ಮುಗ್ದೇ ಹೋದ ಅಂತ ಅನ್ಕೊಂಡಿದ್ದು. ಏನಪ್ಪ ಕೇಂದ್ರದಲ್ಲಿ ಮಂತ್ರಿ ಆಗ್ಬಿಟ್ಟಲ್ಲ, ಮತ್ತೆ ಈ ಒಂದು ನೋವಿದೆಯಲ್ಲ ಅವ್ರದ್ದು, ಆ ನೋವಿಗೆ ನಾನು ಔಷಧಿಯಲ್ಲಿಂದ ಕೊಡಲಿ? ಔಷಧಿ ಕೊಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉಪಚುನಾವಣೆ ಅಂತ ಹೋಗ್ತಾ ಇದ್ದಾರೆ ಕುಮಾರಸ್ವಾಮಿ ಈಗ ಅಂತ ಹೇಳಿ. ಎಲ್ಲಿಗೆ? ನಾಗಮಂಗಲಕ್ಕೆ. ಚನ್ನಪಟ್ಟಣದ ಚುನಾವಣೆಗೂ ನಾಗಮಂಗಲಕ್ಕೂ ಹೋಗೋಕ್ಕೂ ಸಂಬಂಧ ಏನು ನನಗೆ? ಬೆಂಕಿ ಅಲ್ಲಿ ಆದಂಥ ಘಟನೆಗೋಸ್ಕರ ಹೋಗಿದ್ದೀನಿ. ಜನಕ್ಕೆ ಒಂದು ಶಾಂತಿ ಹೇಳಿ ಹೋಗಲಿ. ನಾನು ಏನಾದ್ರೂ ಅಲ್ಲಿ ಹೋದ್ನಲ್ಲ, ಯಾವ್ದಾದ್ರು ಒಂದು ಸಮಾಜ ಓಲೈಸ್ಕೊಂಬಂದ, ಎರಡೂ ಸಮಾಜಗಳಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನು ಸ್ಥಳ ಪರಿಶೀಲನೆ ಮಾಡಿ ಎರಡೂ ಸಮಾಜದಲ್ಲಾಗಿರ್ತಕ್ಕಂಥ ಒಂದು ನಷ್ಟಗಳಿಗೆ ಪರಿಹಾರ ಕೊಟ್ಟು ಬಂದೆ. ನಾನು ಯಾವುದೋ ಒಂದು ಸಮಾಜ ಓಲೈಸ್ಲಿಕ್ಕೆ ಹೋಗಲಿಲ್ಲ. ನಮ್ಮವ್ರು ಅದನ್ನೇ ಹೇಳ್ತಾರೆ, ಈಗ ನಮ್ಮ ಕುಮಾರಣ್ಣಗೆ ಇನ್ನೂ ಬುದ್ಧಿ ಬರಲಿಲ್ಲ, ಯಾತಿಗೆ ನಂಬ್ತಾರೆ ಅಂತ ಹೇಳಿ. ಆದರೆ ನಾನಿರ್ತಕ್ಕಂಥದ್ದು ಇದೇನೋ ಜಾತಿ ಬೇರೆ ಹೇಳೋರಲ್ಲ, ನಾನು ಕೆಲ ಉತ್ತರ ಕೂಡ ಆ ಮಟ್ಟಿಗೆ ಇಳಿಲೂಬಾರದು ನಾನು. ಆದರೆ ಒಂದು ನಾಡಿನ ಜನತೆಗೆ ಹೇಳ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ, ನೆಮ್ಮದಿ ಒಂದು ಭಾಗ. ಇಂಥ ವ್ಯಕ್ತಿಗಳನ್ನು ಎಚ್ಚರಿಕೆಯಿಂದ ಗಮನಿಸಿ.